ಕುಲಸಚಿವರಾಗಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ನೇಮಕಗೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ರಕ್ಷಣೆಗೆ ಯಾಕೆ ನಿಂತಿದೆ ಎಂಬುದು ತಿಳಿತಾ ಇಲ್ಲ. ಸರ್ಕಾರ ಅಧಿಕಾರಿಗಳ ರಕ್ಷಣೆಗೆ ಯಾಕೆ ನಿಂತಿದೆ ಎಂಬುದು ತಿಳಿತಾ ಇಲ್ಲ. ಭ್ರಷ್ಟ ಅಧಿಕಾರಿಗಳ ಮೇಲೆ ಸಿದ್ದರಾಮಯ್ಯನವ್ರಿಗೆ ಧೃತರಾಷ್ಟ್ರ ಪ್ರೇಮ ಯಾಕೆ? ಇದೊಂದು ದುರಂತ ಅಂತ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂಡಾದಲ್ಲಿ ಭ್ರಷ್ಟಾಚಾರ ಮಾಡಿದ್ದ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಪ್ರಮೋಷನ್ ಕೊಟ್ಟು ಸರ್ಕಾರ ಕುಲಸಚಿವರಾಗಿ ನೇಮಕ ಮಾಡಿದೆ. ನಮಗೆ ಕಮಿಷನ್ ಬಂದರೆ ಸಾಕು ಎಂಬ ಮನಸ್ಥಿತಿಯಲ್ಲಿ ಸರ್ಕಾರವಿದೆ. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ತಕ್ಷಣವೇ ಕ್ರಮ ಕೈಗೊಳ್ತಾ ಇದ್ರು. ಆದರೆ ಮೂಡಾ ಕೇಸ್ನಲ್ಲಿ ಈ ರೀತಿ ನಿರ್ಧಾರ ಯಾಕೆ ಅಂತ ತಿಳಿತಾ ಇಲ್ಲ. ಮೂಡಾದಲ್ಲಿ ಭ್ರಷ್ಟಾಚಾರವೆಸಗಿದ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ನಿಂತಿದೆ. ಸಿದ್ದರಾಮಯ್ಯ ಮೇಲೆ ಪ್ರಭಾವ ಬೀರ್ತಾ ಇರುವ ದೊಡ್ಡ ವ್ಯಕ್ತಿ ಯಾರೂ ತಿಳಿತಾ ಇಲ್ಲ. ಇಂದು ಸಂಜೆ ಅಥವಾ ನಾಳೆ ಲೋಕಾಯುಕ್ತ ಅಧಿಕಾರಿಗಳ ಭೇಟಿ ಮಾಡ್ತೇನೆ. ಮೂಡಾ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ದಿನೇಶ್ ಕುಮಾರ್, ನಟೇಶ್ ಕುಮಾರ್ ವಿರುದ್ಧ ದೂರನ್ನು ದಾಖಲು ಮಾಡ್ತೇನೆ. ಅಧಿಕಾರಿಗಳಾದ ನಟೇಶ್, ದಿನೇಶ್ ಕುಮಾರನ್ನು ಬಂಧಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕುಲಸಚಿವರಾಗಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನು ಸರ್ಕಾರ ನೇಮಕ ಮಾಡಿರುವಂಥದ್ದು. ಸರ್ಕಾರ ಅಧಿಕಾರಿಗಳ ರಕ್ಷಣೆಗೆ ಯಾಕೆ ನಿಂತಿದೆ ಅಂತ ಹೇಳಿ ತಿಳಿತಾ ಇಲ್ಲ. ಭ್ರಷ್ಟ ಅಧಿಕಾರಿಗಳ ಮೇಲೆ ಸಿದ್ದರಾಮಯ್ಯನವ್ರಿಗೆ ಧೃತರಾಷ್ಟ್ರ ಪ್ರೇಮ ಯಾಕೆ? ಇದೊಂದು ದುರಂತ ಅಂತ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂಡಾದಲ್ಲಿ ಭ್ರಷ್ಟಾಚಾರ ಮಾಡಿದ್ದ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಪ್ರಮೋಷನ್ ಕೊಟ್ಟು ಸರ್ಕಾರ ಕುಲಸಚಿವರಾಗಿ ನೇಮಕ ಮಾಡಿದೆ. ನಮಗೆ ಕಮಿಷನ್ ಬಂದರೆ ಸಾಕಪ್ಪ ಅಂಥೇಳಿ ಮನಸ್ಥಿತಿಯಲ್ಲಿದೆ ಸರ್ಕಾರ. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ತಕ್ಷಣವೇ ಕ್ರಮ ಕೈಗೊಳ್ತಾ ಇದ್ರು. ಆದರೆ ಮೂಡಾ ಕೇಸ್ನಲ್ಲಿ ಈ ರೀತಿ ನಿರ್ಧಾರ ಯಾಕೆ ಅಂತ ತಿಳಿತಾ ಇಲ್ಲ. ಮೂಡಾದಲ್ಲಿ ಭ್ರಷ್ಟಾಚಾರವೆಸಗಿದ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ನಿಂತಿದೆ. ಸಿದ್ದರಾಮಯ್ಯ ಮೇಲೆ ಪ್ರಭಾವ ಬೀರ್ತಾ ಇರುವ ದೊಡ್ಡ ವ್ಯಕ್ತಿ ಯಾರೂ ತಿಳಿತಾ ಇಲ್ಲ. ಇಂದು ಸಂಜೆ ಅಥವಾ ನಾಳೆ ಲೋಕಾಯುಕ್ತ ಅಧಿಕಾರಿಗಳನ್ನು ಭೇಟಿ ಮಾಡ್ತೇನೆ. ಮೂಡಾ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ದಿನೇಶ್ ಕುಮಾರ್, ನಟೇಶ್ ಕುಮಾರ್ ವಿರುದ್ಧ ದೂರನ್ನು ದಾಖಲು ಮಾಡ್ತೇನೆ. ಅಧಿಕಾರಿಗಳಾದ ನಟೇಶ್, ದಿನೇಶ್ ಕುಮಾರನ್ನು ಬಂಧಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವರು ವಾಗ್ದಾಳಿ ನಡೆಸಿದ್ದಾರೆ. ಭಾಳ ದೊಡ್ಡ ದುರಂತ ರೀ. ಒಬ್ಬ ಕಮಿಷನರು ಮೈಸೂರನ್ನು ಹಾಳು ಮಾಡಿ ಇಡೀ ರಾಜ್ಯದಲ್ಲಿ ಮೈಸೂರು ನಗರವನ್ನು ಅಷ್ಟೇ ಅಲ್ಲ, ಒಂಥರ ಇಡೀ ಭಾರತಾದ್ಯಂತ ಸುದ್ದಿ ಮಾಡಿರೋದು ಮೈಸೂರು ಮೂಡಾ ಹಗರಣ. ಅದು ರಾಜಸ್ಥಾನಕ್ಕೆ ಹೋದರೂ ಕರ್ನಾಟಕದಲ್ಲಿ ಏನೋ ಮೂಡಾ ಅಂತೆ, ಏನೋ CM ಮೂಡಾ ಅಂತೆ ಅಂತ ಮಾತನಾಡೋಷ್ಟು ಮಟ್ಟಿಗೆ ಮೈಸೂರಲ್ಲೇ ಹಗರಣ ಮಾಡಿ ಹೋಗಿರುವಂಥ ಕಮಿಷನರ್ಗೆ ಇವತ್ತು ಹಾವೇರಿಯಲ್ಲಿ ಪರೀಕ್ಷಾಂಗದ ಕುಲಸಚಿವರು ಮಾಡ್ತಾರೆ ಮಾಡಿರೋದು ಭಾಳ ದುರಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ರೀತಿಯಲ್ಲಿ ಯಾವ ಅಧಿಕಾರಿಯನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಿರಲಿಲ್ಲ. ಮೊದಲನೇ ಬಾರಿಗೆ ಈ ಥರ ಅಧಿಕಾರಿಗಳ ಸಮರ್ಥನೆಗೆ ಇಳಿದಿರುವಂಥದ್ದು. ಅದು ಹೆಚ್ಚು ಕಡಿಮೆ 5,000 ಸೈಟು ಹೋಗಿದೆ, 7-8 ಸಾವಿರ ಕೋಟಿ ಹಗರಣ ಅಂತ ಅವ್ರಿಗೂ ಗೊತ್ತಿದೆ. ಅದರಲ್ಲಿ ಭಾಳ ಪಾಲುದಾರ ಆಗಿರುವಂಥವರು ಸನ್ಮಾನ್ಯ ದಿನೇಶ್ ಕುಮಾರ್ ಅವರು. ಅವರನ್ನು ಈ ಥರ ಇಟ್ಕೊಂಡು ಏನಕ್ಕೆ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮೇಲೆ ವಾಂಚಲ್ಯ, ಏನಕ್ಕೆ ಧೃತರಾಷ್ಟ್ರ ಪ್ರೇಮ ಗೊತ್ತಾಗ್ತಾನೆ ಇಲ್ಲ ನಮಗೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಗಿನ ವಿದ್ಯಮಾನಗಳನ್ನ ನೋಡಿದ ನಂತರ ನನಗನ್ನಿಸ್ತಾ ಇದೆ, ಇವತ್ತು ಸಂಜೆ ಒಳಗೆ ಬೆಂಗಳೂರಿನ ಲೋಕಾಯುಕ್ತಕ್ಕೆ ನಾನೇ ದೂರನ್ನು ದಾಖಲು ಮಾಡೋನಿದ್ದೀನಿ. ನಟೇಶ್ ಮತ್ತು ದಿನೇಶನ ವಿರುದ್ಧ ಇವತ್ತು ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ದಾಖಲಿಸ್ತಾ ಇದ್ದೀನಿ. ದಾಖಲಾದ ನಂತರ ಎಲ್ಲರಿಗೂ ಮಾಹಿತಿ ಕೊಡ್ತೀನಿ. ಭಾಳ ಹೊಟ್ಟೆ ಉರಿತಾ ಇದೆ. ಏನಾಗಿದೆ, ಇಷ್ಟು ಅನ್ಯಾಯ ಮಾಡಿದ ಅಧಿಕಾರಿನ ಪ್ರಮೋಷನ್ನು ಯಾವ ಸ್ಕೇಲಲ್ಲಿದ್ದರೂ ಆ ಸ್ಕೇಲನ್ನು ಜಾಸ್ತಿ ಮಾಡಿ ಇಟ್ಟು ದಿವಸ ವರ್ಗಾವಣೆ ಮಾಡಿದ ನಂತರ ಜಾಗ ತೋರಿಸಿರಲಿಲ್ಲ. ಈಗ ಜಾಗನೂ ತೋರಿಸಿ ಮೈಸೂರಿನ ಜನತೆಗೆ ಆಕ್ರೋಶವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಯಾಕೆ ಸರ್ಕಾರ ನಡ್ಕೋತಾ ಇದೆ ಅರ್ಥವೇ ಆಗ್ತಿಲ್ಲ.